ರೈಟ್, ಬನ್ನಿ ಇದು ನೋಡಿ. ಮನ್ಸಬ್ದಾರಿ ವ್ಯವಸ್ಥೆಯನ್ನ ಈ ಕೆಳಗಿನ ಯಾವ ದೇಶದಿಂದ ಎರವಲು ಪಡೆಯಲಾಗಿದೆ? ಫಸ್ಟ್ ಮನ್ಸಬ್ದಾರಿ ಸಿಸ್ಟಮ್ ಅಂದ್ರೆ ಏನು, ಇದನ್ನ ನಮ್ಮ ಭಾರತೀಯರಾಗಲಿ ಯಾರು ಬಳಸ್ಕೊಂಡ್ರು ಅಂತ ಗೊತ್ತಾದ್ರೆ ಮುಂದಿನ ಪ್ರಶ್ನೆಗೆ ಆನ್ಸರ್ ಸಿಗುತ್ತೆ. ನೋಡಿ, ಮನ್ಸಬ್ದಾರಿ ಸಿಸ್ಟಮ್ ಅಂತಕ್ಕಂಥದ್ದು ಮೊಘಲರ ಕಾಲದಲ್ಲಿ ನಮಗೆ ಕಂಡು ಬಂದಿದ್ದಿಲ್ಲಿ. ಮೊಘಲರು ಮೊಘಲ್ ಸಾಮ್ರಾಜ್ಯ ಗೊತ್ತಿದೆಯಾ? ಮೊಘಲ್ ಸಾಮ್ರಾಜ್ಯ ಗೊತ್ತಮ್ಮ? ಪರಿಚಯ ಇದೆ ಸರ್, ಗೊತ್ತೀರಾ? ರೈಟ್. ಮೊಘಲರ ಸ್ಥಾಪಕ ಬಾಬರ್. ಯಾರನ್ನ ಸೋಲಿಸಿ ಮೊಘಲ್ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದ? ಇಬ್ರಾಹಿಂ ಲೂದಿ. ದೆಹಲಿಯ ಸುಲ್ತಾನರಲ್ಲಿ ಲೂದಿ ಸಂತತಿ ಅಂತ ಬರುತ್ತೆ. ಲೂದಿ ಸಂತತಿಯ ಕೊನೆಯ ದೊರೆಯಾದಂತಹ ಇಬ್ರಾಹಿಂ ಲೂದಿಯನ್ನ 1526ರಲ್ಲಿ ಪಾಣಿಪಟ್ ಕದನ, ಎಷ್ಟನೇದು? ಒಂದನೇ ಪಾಣಿಪಟ್ ಕದನದ ಮೂಲಕ ಇಬ್ರಾಹಿಂ ಲೂದಿಯನ್ನು, ಯಾರು ಗೊತ್ತಿರಲಿ, ಬಾಬರ್ ಮತ್ತು ಇಬ್ರಾಹಿಂ ಲೂದಿ. ಈ ಬಾಬರ್ ಏನ್ ಮಾಡ್ತಾನಪ್ಪ ಅಂತ ಅಂದ್ರೆ ಇಬ್ರಾಹಿಂ ಲೂದಿಯನ್ನ ಸೋಲಿಸಿ ಹೊಸ ಒಂದು ಸಾಮ್ರಾಜ್ಯವನ್ನ ನಿರ್ಮಾಣ ಮಾಡಿದ, ಅದೇ ಮೊಘಲ್ ಸಾಮ್ರಾಜ್ಯ. ಆ ಮೊಘಲ್ ಸಾಮ್ರಾಜ್ಯದ ಅತ್ಯಂತ ಪ್ರಸಿದ್ಧ ದೊರೆ ಎಂದು ಕರೆಸಿಕೊಂಡವನೇ ಅಕ್ಬರ್ ಆಗಿದ್ದ. ಈ ಅಕ್ಬರ್ನನ್ನ ಮಧ್ಯಕಾಲೀನ ಭಾರತದ ಅನಕ್ಷರಸ್ಥ ದೊರೆ ಅಂತ ಕರೀತಾರೆ. ಓಕೆ, ಅನಕ್ಷರಸ್ಥ ದೊರೆ, ಅಕ್ಷರಾಭ್ಯಾಸ ಇರಲಿಲ್ಲ. ಓಕೆ, ಅಕ್ಷರಾಭ್ಯಾಸ ಇರಲಿಲ್ಲ, ಅನಕ್ಷರಸ್ಥ ದೊರೆ ಆಗಿದ್ದ. ಆದ್ರೂ ಅತ್ಯುತ್ತಮವಾದ ಆಡಳಿತ. ಈ ಅಕ್ಬರನ ಒಂದು ಅವಧಿಯಲ್ಲಿ ಕಂಡು ಬಂದಿದ್ದೆ ಮನ್ಸಬ್ದಾರಿ ಸಿಸ್ಟಮ್. ಈ ಮನ್ಸಬ್ದಾರಿ ಸಿಸ್ಟಮ್ ಅಂತಂದ್ರೆ ಏನಪ್ಪಾ ಅಂದ್ರೆ ಸೈನಿಕರು ಮತ್ತು ಸರ್ಕಾರಿ ಅಧಿಕಾರಿಗಳ ಒಂದು ಶ್ರೇಣೀಕೃತ ವ್ಯವಸ್ಥೆ ಅಂತ ಹೇಳ್ತೀವಿ. ಶ್ರೇಣೀಕೃತ ವ್ಯವಸ್ಥೆ. ಓಕೆ, ಅದನ್ನೇ ಮನ್ಸಬ್ದಾರಿ ಸಿಸ್ಟಮ್ ಅಂತ ಕರೆದಿದ್ದು. ಅಂದ್ರೆ ಅಧಿಕಾರಿಗಳು ಮತ್ತು ಸೈನಿಕರಲ್ಲಿ ಶ್ರೇಣಿಗಳನ್ನ ಮಾಡಿದ್ವಿ. ಮೊದಲ ಶ್ರೇಣಿಯಲ್ಲಿರ್ತಕ್ಕಂಥ ಅಧಿಕಾರಿಗಳು ಅಥವಾ ಸೈನಿಕರು, ಅವರಿಗಿಂತ ಕೆಳಗಡೆ ಯಾರಿರ್ತಾರೆ, ಅವರಿಗಿಂತ ಕೆಳಗಡೆ ದರ್ಜೆನಲ್ಲಿ ಯಾರಿರ್ತಾರೆ, ಈ ರೀತಿಯಾಗಿ ಡಿವೈಡ್ ಅನ್ನ ಮಾಡಿ ಇಟ್ಟಿದ್ರಲ್ಲ, ಅದನ್ನ ಮನ್ಸಬ್ದಾರಿ ಸಿಸ್ಟಮ್ ಅಂತ ಹೇಳಿ ಕರೆಯಲಾಗಿತ್ತು. ಈ ಮನ್ಸಬ್ದಾರಿ ಸಿಸ್ಟಮ್ ಅನ್ನ ಯಾರಿಂದ ಕಲ್ತ್ರು ಅಂತ ಕೇಳಿರ್ತಕ್ಕಂಥದ್ದು. ಮನ್ಸಬ್ದಾರಿ ಸಿಸ್ಟಮ್ ಅನ್ನ ಮಂಗೋಲರಿಂದ ಇವರು ಕಲಿತಿದ್ರು. ಆ ಮಂಗೋಲರಲ್ಲಿ ಯಾರು ಅಂದ್ರೆ ಚಂಗೀಸ್ ಖಾನ್ ಅಂತ ಬರ್ತಾನೆ. ಈ ಚಂಗೀಸ್ ಖಾನ್ ಇದನ್ನಲ್ಲ, ಈ ಚಂಗೀಸ್ ಖಾನ್ ನಿಂದ ಏನ್ ಮಾಡಿದ್ರು ಇವರು ಮನ್ಸಬ್ದಾರಿ ಸಿಸ್ಟಮ್ ಅನ್ನ ಮೊದಲರು ಕಲ್ತಿದ್ರು ಅಂತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ತೀವಿ. ಇಲ್ಲಿ ಬೇರೆ ಬೇರೆ ಪದ್ಧತಿಗಳೆಲ್ಲ ಬರ್ತಾ ಇರ್ತವೆ. ಮಧ್ಯಕಾಲೀನ ಭಾರತದಲ್ಲಿ ಹುಲಿಯ ಸಿಸ್ಟಮ್ ಜಾರಿಗೆ ಬಂದಿದ್ದಾರು. ಚೆನ್ನಾಗಿದೆ. ಹುಲಿಯ ಮಧ್ಯಕಾಲೀನ ಭಾರತದ ಮೇಲೆ ಯಾರು ಮಾಡಿದ್ರು? ಹುಲಿಯ ನಮ್ಮ ತಲೆ ಕೆಡಿಸಿ ಸಿದ್ದರಾಮಯ್ಯ ಅಂತ ಆಗ್ತೀವಿ ಹೌದಲ್ಲ. ಮತ್ತೆ ಹುಲಿಯ ಅನ್ನೋ ಒಳಗೆ ಹೌದು ಹುಲಿಯ ಅಂತ ಹೇಳಿ ಸಿದ್ದರಾಮಯ್ಯ ಅಂತ ಯಾಕೆ ಮಾಡ್ತಾರೆ? ಅಲ್ಲಾವುದ್ದೀನ್ ಖಿಲ್ಜಿ ಜಾರಿಗೆ ತಂದಿದ್ದು ಹುಲಿಯ ಸಿಸ್ಟಮ್. ಓಕೆ, ರೈಟ್. ಕೇಳಿದಾನೆ ಎಕ್ಸಾಮ್ ಅಲ್ಲಿ, PC ಎಕ್ಸಾಮ್ ಅಲ್ಲಿ ಕ್ವಶನ್ ಕೇಳಿದಾನೆ, ಹುಲಿಯ ಸಿಸ್ಟಮ್ ಅನ್ನ ಜಾರಿಗೆ ತಂದಿದ್ದು ಯಾವುದು ಅಂತ ಹೇಳಿ. ಅದಕ್ಕಾಗಿ ಕೇಳ. ಓಕೆನಾ? ರೈಟ್. ನೋಡಿ, ಈ ರೀತಿಯಾಗಿ ಸಾಲ್ವ್ ಮಾಡ್ಬೇಕು.